ಎಸ್ಎಂ ಕೃಷ್ಣ ಅವರ ಅಗಲಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುಂಬಲಾರದ ನಷ್ಟ. ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸುದೀರ್ಘ ಸೇವೆ ಮಾಡಿದ ಅವರ ಸಾಧನೆ ಅಪಾರ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಅವರು ಚನ್ನರಾಯಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಗಲಿದ ಧೀಮಂತ ನಾಯಕ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ ಮಾತನಾಡಿದರು. ಸ್ನೇಹಮಯಿ ರಾಜಕಾರಣಿಯಾದ ಅವರು ತನ್ನದೇ ರೀತಿಯಲ್ಲಿ ಉತ್ತಮ ಸೇವೆಯನ್ನ ಮಾಡಿ ಜನಮನ ಗೆದ್ದಿದ್ದಾರೆ. ಪಕ್ಷಭೇದ ಮರೆತು ದುಡಿದಂತಹ ವ್ಯಕ್ತಿ. ಬೆಂಗಳೂರು ನಗರವನ್ನು ಸಿಲಿಕಾನ್ ಸಿಟಿ ಆಗಿಸಿದ ಹರಿಕಾರ. ಶಾಲೆಯಲ್ಲಿ ಬಿಸಿಯೂಟ ಯೋಜನೆಯನ್ನು ಪ್ರಾರಂಭಿಸಿ ಶಾಲೆ ಬಿಟ್ಟ ಮಕ್ಕಳನ್ನ ಮರಳಿ ಶಾಲೆಗೆ ತರೋದಕ್ಕೆ ಅವರು ಕೈಗೊಂಡ ಯೋಜನೆ ನಿಜಕ್ಕೂ ಶ್ಲಾಘನೀಯ ಅಂದರು. ಎಸ್ಎಂ ಕೃಷ್ಣ ಅವರು 92ನೇ ವಯಸ್ಸಿನಲ್ಲಿ ಇವತ್ತು ವಯೋಸಹಜ ಒಂದು ವ್ಯವಸ್ಥೆಯಲ್ಲಿ ಇವತ್ತು ವಿಧಿವಶರಾಗಿದ್ದಾರೆ. ಒಬ್ಬ ಧೀಮಂತ ನಾಯಕನನ್ನು ಈ ನಾಡು ಕಳೆದುಕೊಂಡಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈಗಾಗಲೇ ಅನಿಲ್ ಅವರು ಕೂಡ ಹೇಳಿದಂಥ ಸಂದರ್ಭದಲ್ಲಿ ದೇವರಾಜೇಗೌಡರು ಕೂಡ ಮಾತಾಡಿದ್ದಾರೆ. ನಮ್ಮ ಪುಟ್ಟಯ್ಯ, ನಮ್ಮ ಶಂಕರಣ್ಣವ್ರ ಮಗ ಯುವರಾಜು ಹಾಗೂ ಎಲ್ಲ ಪುಟ್ಟಸ್ವಾಮಿ ಅವರು, ಗೌಡರು, ರವೀಶ್ ಅವರು, ಪುರಸಭಾಧ್ಯಕ್ಷರು, ಬನಶಂಕರಿ ಅವರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ದೇವರಾಜೇಗೌಡರು ಕೂಡ ಮಾತಾಡಿದ್ದಾರೆ. ಎಸ್ಎಂ ಕೃಷ್ಣ ಅವರು ಸುಮಾರು 5.5 ದಶಕಗಳ ಕಾಲ ಈ ರಾಜ್ಯ ರಾಷ್ಟ್ರದ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಒಬ್ಬ ಮಹಾನ್ ನಾಯಕ. ಬಹುಶಃ ದೇವೇಗೌಡರು ಅವರು ಸಮಕಾಲೀನವಾಗಿ ರಾಜಕಾರಣದಲ್ಲಿ ಮುಂದೆ ಬಂದವರು. ಬಹುಶಃ 6 ತಿಂಗಳು ಅವ್ರಿಗೂ ಇವ್ರಿಗೂ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಈ ರಾಜ್ಯದಲ್ಲಿ ಮಂತ್ರಿಗಳಾಗಿ, ಮುಖ್ಯಮಂತ್ರಿಯಾಗಿ, ಮತ್ತೊಂದು ಕೊಡಬೇಕಾರಾಗಲಿ, ಯಾರ ಬಗ್ಗೆನೂ ಕೂಡ ಹಗುರವಾಗಿ ಮಾತನಾಡಿದಂಥ ರಾಜಕಾರಣಿಗಳು. ಯಾರು ಬಂದರೂ ಕೂಡ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಆಹ್ವಾನಿಸಿ ಬೆಂತಟ್ಟುವಂಥ ಕೆಲಸವನ್ನು ಕೂಡ ಮಾಡಿದರು. ದೇವೇಗೌಡರು ಮತ್ತು ಅವ್ರಿಗೆ ರಾಜಕೀಯವಾಗಿ ಪಕ್ಷ ಬೇರೆ ಇದ್ರೂ ಕೂಡ ಅವಿನವ ಸಂಬಂಧ ಮೊದಲಿಂದನೂ ಕೂಡ ಇದ್ದಂಥ ಒಂದು ಸಂದರ್ಭ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ಎಸ್ ವಿಜಯಕುಮಾರ್ ಮಾತನಾಡಿ, ಚನ್ನರಾಯಪಟ್ಟಣಕ್ಕೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 12ರಿಂದ 15 ಸಾವಿರ ಆಶ್ರಯ ಮನೆಯನ್ನ ನೀಡಿದ ಕೀರ್ತಿ ಎಸ್ಎಂ ಕೃಷ್ಣ ಅವರಿಗೆ ಸಲ್ಲತ್ತೆ. ಪಾಣಿ ಡಿಜಿಟಲೀಕರಣ, ಮಕ್ಕಳಿಗೆ ಬಿಸಿಯೂಟ ಕಾರ್ಯಕ್ರಮ, ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಕೇಂದ್ರಗಳು, ಹೀಗೆ ಅನೇಕ ಸೌಲಭ್ಯ ನೀಡಿ ಅಜಾತ ಶತ್ರುವಂತೆ ಬದುಕಿದ ನಾಯಕ ನಮ್ಮನ್ನ ಅಗಲಿರೋದು ನಿಜಕ್ಕೂ ಬೇಸರದ ಸಂಗತಿ ಅಂದ್ರು. ಮತ್ತು ಬಹಳ ವಿಶೇಷವಾಗಿ ಚನ್ನರಾಯಪಟ್ಟಣಕ್ಕೆ ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಅಪಾರವಾದಂಥ ಕೆಲಸ ಆದಂಥ ಸನ್ನಿವೇಶಗಳನ್ನ ನಾವು ನೆನ್ಕೋಬೇಕಾಗುತ್ತೆ. ಇಂದು ಎಂದು ಕಾಣದಂಥ ತಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 12ರಿಂದ 15 ಸಾವಿರ ಆಶ್ರಯ ಮನೆ ಕೊಟ್ಟಂತ ದಾಖಲೆ ಮುಖ್ಯಮಂತ್ರಿಗಳು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಬಹಳ ವಿಶೇಷವಾಗಿ ಯಾವ ಗ್ರಾಮಕ್ಕೂ ಕೂಡ ಈ ಆಶ್ರಯ ಮನೆ ಯೋಜನೆಯನ್ನ ತಲುಪಿಲ್ಲ ಅಂತ ನಾವಾದ್ರೂ ಕೂಡ ಇಲ್ಲ. ಯಾಕಂದ್ರೆ ದಾಖಲೆಗಳು ಎಲ್ಲ ಇಲ್ಲಿ ಪತ್ರಿಕಾ ಮಾಧ್ಯಮರ ಹತ್ರನೇ ಇದೆ. ಬಹಳ ವಿಶೇಷವಾಗಿ ಈಗ ತಾನೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಪಾಣಿ ಕಂಪ್ಯೂಟರೈಸೇಷನ್ ಪಾಣಿ ಆದಂಥ ಸಂದರ್ಭದಲ್ಲಿ ನಮ್ಮ ಭಾಗ್ಯನೋ ನಮ್ಮ ಪುಣ್ಯನೇನೋ ಗೊತ್ತಿಲ್ಲ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು, ಪೂಜ್ಯ ತಂದೆಯವರಾದ ಸನ್ಮಾನ್ಯ ಶ್ರೀಕಂಠಯ್ಯನವರು ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಕಂದಾಯ ಸಚಿವರಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಭಾಗ್ಯ ನಮ್ಮ ಚನ್ನರಾಯಪಟ್ಟಣಕ್ಕೆ ಮತ್ತು ಶ್ರವಣಬೆಳಗೊಳಕ್ಕೆ ಸಿಕ್ಕಿದಂಥ ಸಂಗತಿ. ಅದ್ರ ಜೊತೆಗೆ ವಿಶೇಷವಾಗಿ ಏನು ಇವತ್ತು ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಇದನ್ನ ಮಾಡುವಂಥ ಸಂದರ್ಭ ಆಲೋಚನೆ ಬಂದಿದ್ದು ಕೂಡ ನನಗೆ ಚೆನ್ನಾಗಿ ನೆನಪಿದೆ. ಈ ಮಾಧ್ಯಮದವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಇದೇ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಅವರು ಶಿಕ್ಷಣ ಸಚಿವರಾಗಿ ಬಂದ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ 250 ಕೊಠಡಿಗಳನ್ನ ಚನ್ನರಾಯಪಟ್ಟಣ ತಾಲೂಕು ಒಂದಕ್ಕೇನೆ ಬಹಳ ವಿಶೇಷವಾಗಿ ಸ್ಯಾಂಕ್ಷನ್ ಅನ್ನು ಕೂಡ ಮಾಡಿ ಹೆಗ್ಗಳಿಕೆಯಾದಂತಹ ಕಾರ್ಯವನ್ನು ಮಾಡೋದಕ್ಕೆ ಒಂದು 250 ಕೊಠಡಿಗಳನ್ನು ಒಂದೇ ಸರಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಪ್ರತಿಯೊಂದು ಗ್ರಾಮಕ್ಕೂ ತಲುಪುವಂಗೆ ಮಾಡಿದಂತ ಹೆಗ್ಗಳಿಕೆಯನ್ನು ಕೂಡ ಸನ್ಮಾನ್ಯ ಎಸ್ಎಂ ಕೃಷ್ಣ ಅವರಿಗೆ ತಲುಪುವಂಥದ್ದು. ಈ ವೇಳೆ ಕಾಂಗ್ರೆಸ್ ಮುಖಂಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜತ್ತೇನಹಳ್ಳಿ ರಾಮಚಂದ್ರ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ರಾಜಕೀಯದ ಯುವ ಮುಖಂಡ ಯುವರಾಜ್, ಎಸ್ಎಂ ಕೃಷ್ಣ ಅವರ ಕಾರ್ಯ ಸಾಧನೆ ಮತ್ತು ಆಡಳಿತ ವ್ಯವಸ್ಥೆ ಹಾಗೂ ರಾಜಕೀಯ ನಡೆಯನ್ನ ನೆನೆದ್ರು. ಜನಪ್ರಿಯತೆಯನ್ನು ಗಳಿಸಿ ಸಾರ್ವಜನಿಕ ಬದುಕಿನಲ್ಲಿ ತೊಡಗಿಸಿಕೊಂಡಂತ ಕೃಷ್ಣ ಅವರ ನಿಧನದಿಂದ ಇಡೀ ದೇಶ ಎಲ್ಲೋ ಒಂದ್ ಕಡೆ ತನ್ನ ಸಾಮರ್ಥ್ಯವನ್ನು ಕಳ್ಕೊತಾ ಇದೆ ಅನ್ಸುವಂತ ಈ ಸಮಾರಂಭದಲ್ಲಿ ವಿಜಯಣ್ಣ, ಎಲ್ಲರೂ ಬಂದಿದ್ದಾರೆ, ಮಾಧ್ಯಮದವರು ಇದ್ದಾರೆ. ನಾನು ಇವರನ್ನ ಕಂಡಿದ್ದು 1967ನೇ ಇಸ್ವಿನಲ್ಲಿ ಶ್ರೀಕಂಠಯ್ಯನವರು ಮತ್ತು ಎಸ್ ಶಿವಪ್ಪನವರ ಸ್ಪರ್ಧೆ ಏರ್ಪಟ್ಟಿತ್ತು ಈ ಊರಿನಲ್ಲಿ, ಈ ಕ್ಷೇತ್ರದಲ್ಲಿ. ಆ ಚುನಾವಣೆ ಬಹುಶಃ ಆ
ಚುನಾವಣೆದಿಂದಲೇ ಈ ವಿಜಯಣ್ಣ ಹುಟ್ಟಿದ್ದು, ಶ್ರೀಕಂಠಯ್ಯನಿಗೆ ಗಂಡು ಮಗು ಆಯ್ತು ಅಂತ ಹೇಳಿದ್ರು. ಅಷ್ಟೊತ್ತಿ ನಾವಾಗಲೇ SLC ಮೊದಲನೇ ಚುನಾವಣೆ ಓಟ್ ಹಾಕಿದ್ದು ಕೂಡ ಆಗಲೇ ನಾವು. ಆ ಚುನಾವಣೆಯಲ್ಲಿ ಬಂದಿದ್ರು ಸಂತೆ ಮೈದಾನ ನಮ್ಮೂರಲ್ಲಿ ಭಾಷಣ ಮಾಡಕ್ಕೆ ಅವಾಗ ಇದ್ದಿದ್ದು. ವಾಟಾಳ್ ನಾಗರಾಜು, SM ಕೃಷ್ಣ, ಶಿವಪ್ಪ ಅವ್ರ ಗುಂಪೆ ಬೇರೆ, PSP ಆಗ ಇವರು SM ಕೃಷ್ಣ ಅವರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ನವೀನ್, ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು, ಪರಮಾತ್ಮ ದೇವರಾಜ್, ಅನಿಲ್ ಮುರುಗೂರು, ಪುರಸಭಾ ಅಧ್ಯಕ್ಷರು, ಸದಸ್ಯರು ಹಾಗೂ ರಾಜಕೀಯ ಯುವ ಮುಖಂಡರಾದ ಯುವರಾಜ್, ಕಿರಣ್, ನುಗ್ಗೇಹಳ್ಳಿ ಸೇರಿದಂತೆ ಪಕ್ಷಾತೀತರಾಗಿ ಎಲ್ಲಾ ರಾಜಕೀಯ ಮುಖಂಡರು ಭಾಗವಹಿಸಿದರು. ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ IVF ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು. ಸಂತಸ IVF ಸಂಸ್ಥೆಯು ಕಳೆದ 15-16 ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ, ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಏನೇನು ಸೌಲಭ್ಯ ಅಂದರೆ, ಒಂದು, ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ, ನಿಖರವಾದ ಸ್ಕ್ಯಾನಿಂಗ್, IUI ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ, IVF, ಭ್ರೂಣ ಬಯಾಪ್ಸಿ, ಬ್ಲಾಸ್ಟೋಸಿಸ್ಟ್ ಕಲ್ಚರ್, PRP ಅನ್ನೋ ಟೆಕ್ನಾಲಜಿ, ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು, ಜೊತೆಗೆ ಗರ್ಭಕೋಶ ದರ್ಶಕ, ಉದರ ದರ್ಶಕಗಳಂಥ ಸರ್ಜರಿಗಳನ್ನು ಸಹ ಸಂತಸ IVF ಸಂಸ್ಥೆಯಲ್ಲಿ ಲಭ್ಯವಿದೆ. ಈ ಸಂಸ್ಥೆಯು ಸ್ಥಾಪಿತವಾಗಿ 16 ವರ್ಷ ಕಳೆದಿದೆ. ಈ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 17, 18 ಮಂಗಳವಾರ ಹಾಗೂ ಬುಧವಾರ ಸಂತಸ IVF ಸಂಸ್ಥೆಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ. ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ, ಮಹಿಳೆಯರಿಗೆ TVS ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ. ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು IVF ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ IVFನ ಮಾಡಿಕೊಡಲಾಗುತ್ತದೆ. ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸ್ಥಳ 2ನೇ ಮಹಡಿ, ಶ್ರೀ ವೆಂಕಟಾದ್ರಿ ಆರ್ಕೇಡ್, ರಿಲಯನ್ಸ್ ಸ್ಮಾರ್ಟ್ ಹತ್ತಿರ, 3ನೇ ಅಡ್ಡ ರಸ್ತೆ, KR ಪುರಂ, ಹಾಸನ 573201. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620099969.